ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಿಚನ್ ಟೂರ್ ವಿಡಿಯೋನ ಅಪ್ಲೋಡ್ ಮಾಡ್ಲಿಕತ್ತೀನಿ. ಆದರೆ ಇವಾಗ ನಾನು ಪ್ರೆಸೆಂಟ್ ಇರೋವಂಥ ಮನೆಯದಲ್ಲ, ಇದಕ್ಕಿಂತ ಮುಂಚೆ ಇದ್ದಿದ್ದು ಮನೆಯದು ಕಿಚನ್ ಟೂರ್. ಇದು ನನ್ನ ಫೇವ್ರೆಟ್ ಮನೆ ಅಂತ ಹೇಳ್ಬೋದು. ಇದರಲ್ಲಿ ಭಾಳ ಅಂದರೆ ಭಾಳ ಮೆಮೊರೀಸ್ ಅವ. ಸೊ ಇದನ್ನು ವಿಡಿಯೋ ತೋರಿಸ್ಕೊತ ಇದ್ರ ಬಗ್ಗೆ ಡಿಟೇಲಾಗಿ ಹೇಳ್ಕೊತ ನನ್ನ ಮೆಮೊರೀಸ್ಗಳನ್ನ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಮ ಜೊತೆಗೆ. ಬರ್ರಿ ನೋಡೋಣ. ಇವತ್ತು ಇಲ್ಲಿಂದ ನನ್ನ ಅಡುಗೆ ಮನೆ ಶುರುವಾಗ್ತದೆ. ಇಲ್ಲಿ ಒಂದು ರ್ಯಾಕ್ ಇಟ್ಕೊಂಡಿದ್ವಿ. ಇದ್ರೊಳಗೆ ನನ್ನ ಕ್ರಾಫ್ಟ್ ಐಟಮ್ಗಳನ್ನೆಲ್ಲ ನಾನು ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಇದ್ರ ಮೇಲೆ ಒಂದೆರಡು ಸಣ್ಣ ಪಿಲ್ಲೋ ಇಟ್ಕೊಂಡಿದ್ವಿ. ಅಂದರೆ ಇಲ್ಲಿ ಕುತ್ಕೊಂಡು ನೋಡಿದರೆ ಅಡುಗೆ ಮನೆ ಎಲ್ಲ ಕಾಣಿಸೋದು. ಹಾಗಾಗಿ ಇಲ್ಲಿ ಕುತ್ಕೊಂಡು ಹರಟೆನೂ ಹೊಡಿತಿದ್ವಿ ನಾವು. ಅಡುಗೆ ಮನೆ ನಾನು ಕೆಲಸ ಮಾಡ್ತಾಯಿದ್ರೆ ಇಲ್ಲಿ ಯಾರಾದರೂ ಕುತ್ಕೊಂಡು ಹರಟೆ ಹೊಡಿಬೋದಿತ್ತು. ಇದ್ರ ಪಕ್ಕನೇ ಒಂದು ಸಣ್ಣ ಫ್ರಿಜ್ ಮೇಲಿರೋಂಥ ಮ್ಯಾಗ್ನೆಟ್ಟು ಕೆಲವೊಂದು ನಾನೇ ಹ್ಯಾಂಡ್ಮೇಡ್ ಮಾಡಿರೋವಂಥದ್ದು. ಇದ್ರ ವಿಡಿಯೋನು ನಾನು ಯೂಟ್ಯೂಬ್ ಚಾನಲ್ ಒಳಗದ, ಬೇಕು ಅಂತಂದರೆ ಚೆಕ್ ಮಾಡ್ಬೋದು. ಒಂದು BHK ರೆಂಟ್ ಹೌಸ್ ಆಗಿರೋದ್ರಿಂದ ಭಾಳ ಸ್ಟೋರೇಜ್ ಇರಲಿಲ್ಲ. ಸೊ ಅಡುಗೆ ಮನೆ ಭಾಳ ದೊಡ್ಡದಿತ್ತು ಅಂತ ಹೇಳಿ ಇಲ್ಲಿ ಒಂದು ರ್ಯಾಕ್ ಇಟ್ಕೊಂಡಿದ್ವಿ. ಇದ್ರ ಮೇಲೆ ಕಾಣಿಸ್ತಾವಲ್ಲ ಈ ಬಾಕ್ಸ್ಗಳೆಲ್ಲ, ಇಲ್ಲಿ ನಾನು ಭಾಳ ರೇರಾಗಿ ಯೂಸ್ ಮಾಡುವಂಥ ಡ್ರೆಸ್ಗಳು, ಸ್ಯಾರಿಗಳನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡಿಟ್ಟಿದ್ದೆ. ಇದ್ರ ಮೇಲೆ ಒಂದು ನೋಟ್ ಪ್ಯಾಡ್ ಹ್ಯಾಂಗ್ ಮಾಡಿದ್ದೆ, ಅಂದರೆ ಗ್ರಾಸರಿ ಬರೀಲಿಕ್ಕೆ ಅದಕ್ಕೆಲ್ಲ ಯೂಸ್ ಆಗ್ತದೆ ಅಂತ ಹೇಳಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ ವೆಹಿಕಲ್ಸ್ದು, ಅದೆಲ್ಲ ಪ್ಲೀಸ್ ಇದ್ರೆ ಇಗ್ನೋರ್ ಮಾಡಿರಿ. ನನಗೂ ನೆಗಡಿ ಆಗ್ಯದ, ಸೊ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿಲ್ಲ. ಅದಾದಮೇಲೆ ಇಲ್ಲಿ ಒಂದು ವಿಂಡೋ ಆಮೇಲೆ ಡೋರ್ ಅದ. ಇಲ್ಲಿ ನಾನು ಆರ್ಟಿಫಿಷಿಯಲ್ ಫ್ಲವರ್ನ ಹ್ಯಾಂಗ್ ಮಾಡಿದ್ದೆ. ಅದು ಮನೆಯೊಳಗಿರೋವಂಥ ಕ್ಲಾತ್ನ ಯೂಸ್ ಮಾಡಿ ಅದನ್ನ ಹೆಣೆದು ಹಾಕಿದ್ದೆ. ಅದನ್ನು ಇಲ್ಲಿ ಯುಟಿಲಿಟಿ ಅದ ಹಿಂದೆ ಬಾಗಿಲಿಂದ. ಸೊ ಪಾತ್ರೆ ತೊಳಿಲಿಕ್ಕೆ, ವಾಷಿಂಗ್ ಮಿಷಿನ್ನು, ಬಟ್ಟೆ ಒಣಗಾಕೋಕ್ಕೆ ಇದೇ ಒಂದೇ ಸ್ಪೇಸ್ ನಮಗೆ. ಇದೇ ದಾರಿ ಹಿತ್ತಲ ಬಾಗಿಲ ಅಂತ ಹೇಳ್ತೀವಲ್ಲ ಅದು. ಈ ಡೋರ್ ಎದುರುಗಡೆನೇ ನಮಗೆ ದೇವ್ರ ಮನೆ ಇತ್ತು. ಅಂದರೆ ದೇವ್ರ ಮನೆ ಸಪ್ರೇಟಾಗಿ ಏನೂ ಕೊಟ್ಟಿರಲಿಲ್ಲ ಅವರು. ಇಲ್ಲಿ ಜಾಗ ಅದ ಅಂತ ಹೇಳಿ ಒಂದು ರ್ಯಾಕ್ ಹೊಡ್ಕೊಟ್ಟಿದ್ರು. ಇದ್ರ ಮೇಲೆ ನಾವು ದೇವ್ರ ಮನೆ ಮಾಡ್ಕೊಂಡಿದ್ವಿ. ಇಲ್ಲಿಂದ ನಮಗೆ ಅಡುಗೆ ಮನೆ ಸ್ಟಾರ್ಟ್ ಆಗ್ತದೆ. ಅಂದರೆ ದೇವ್ರ ಮನೆ ಪಕ್ಕದಿಂದ ಆ ಶೆಲ್ಫಿಂದ ಇದಿಷ್ಟು ಒಳಗಡೆ ಎಲ್ಲ ಅಡುಗೆ ಮನೆಯೇ. ಭಾಳ ಅಂದರೆ ಭಾಳ ದೊಡ್ಡದು. ಯೂಶ್ವಲಿ ಬೆಂಗಳೂರೊಳಗೆ ಇಷ್ಟು ದೊಡ್ಡ ಅಡುಗೆ ಮನೆ ಸಿಗಂಗೇ ಇಲ್ಲ. ನಮಗೆ ಲಕ್ಕಿ ಅಂತ ಹೇಳ್ಬೋದು. ಭಾಳ ಚಂದ ಇತ್ತು ಮನೆ. ಇಲ್ಲೆಲ್ಲ ನಾನು ಮೇಲೆ ಸ್ಟೀಲಿನ ರ್ಯಾಕ್, ಫಸ್ಟ್ ರ್ಯಾಕ್ ಏನು ಸ್ಟೀಲಿನ ಬಾಕ್ಸ್ಗಳೆಲ್ಲ ಕಾಣಿಸ್ತಾವಲ್ಲ, ಇಲ್ಲೆಲ್ಲ ಹೆಚ್ಚಿಂದು ಗ್ರಾಸರಿಗಳನ್ನೆಲ್ಲ ನಾನು ಅಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಿದ್ದೆ. ಎರಡನೇ ರ್ಯಾಕ್ ಒಳಗೆ ಗ್ಲಾಸ್ ಕಪ್ಗಳು, ಆಮೇಲೆ ಬಟ್ಲ, ನೀರು ಕುಡಿಯೋ ಗ್ಲಾಸು, ಟೀ ಕಪ್ಸು ಎಲ್ಲನೂ ನಾನು ಎರಡನೇ ಶೆಲ್ಫ್ ಒಳಗೆ ಜೋಡಿಸ್ಕೊಂಡಿದ್ದೆ. ಮೂರನೇದ್ರೊಳಗೆ ಗ್ಲಾಸ್ ಕಂಟೈನರ್ಸು, ಸೌಟು, ಆಮೇಲೆ ಮಸಾಲ ಡಬ್ಬಿಗಳು. ಆಲ್ಮೋಸ್ಟ್ ಒಂದು 4 ವರ್ಷದ ಹಿಂದಿಂದು ವಿಡಿಯೋ. ನಾನು ಆವಾಗಲೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡಿರೋದು. ಬಟ್ ಯಾಕೆ ಅದು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಗೊತ್ತಿಲ್ಲ. ಹಾಗೆ ಅದು ಡಿಲೇ ಆಗಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಲೇ ಇಲ್ಲ. ಅಟ್ಲೀಸ್ಟ್ ಇವಾಗಾದರೂ ಅದನ್ನ ಅಪ್ಲೋಡ್ ಮಾಡೋಣ ಅಂತ ಅನ್ನಿಸ್ತು. ಈ ಮನಿ ಅನ್ನೋದು ನನಗೆ ಹ್ಯಾಪಿನೆಸ್ ಇದ್ದಂಗೆ. ಸೊ ಈ ಹ್ಯಾಪಿನೆಸ್ನ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಇವಾಗ ಅಪ್ಲೋಡ್ ಮಾಡ್ಲಿಕತ್ತೀನಿ. ಈ ಸಣ್ಣ ಜಾರ್ ಒಳಗೆ ನಾನು ಮಸಾಲ ಐಟಮ್ಗಳನ್ನ, ಜೀರಾ ಪೌಡ್ರು, ಕೊರಿಯಂಡರ್ ಪೌಡ್ರು, ಗರಂ ಮಸಾಲ, ಈ ಥರ ಮಸಾಲ ಐಟಮ್ಗಳನ್ನೆಲ್ಲ ಇದ್ರೊಳಗೆ ಹಾಕಿಟ್ಕೊಂಡಿರ್ತೀನಿ. ಇದ್ರ ಜೊತೆಗೆ ಮೆಂತ್ಯ ಪೌಡರ್ನೂ ಇಟ್ಕೊಂಡಿರ್ತೀನಿ. ಅಂದರೆ ಮೆಂತ್ಯ ಕಾಳನ್ನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಸಾರಿಗೆ, ಹುಳಿಗೆ ನಾನು ಸ್ವಲ್ಪ ಜಾಸ್ತಿ ಮೆಂತ್ಯ ಪೌಡ್ರ್ ಯೂಸ್ ಮಾಡ್ತೀನಿ. ರುಚಿನೂ ಚಲೋ, ಆಮೇಲೆ ಹೆಲ್ತಿಗೂ ಒಳ್ಳೆಯದು ಅಂಥೇಳಿ. ಗೊತ್ತಾಗಲ್ಲ ಅಂಥೇಳಿ ಈ ಥರದ್ದು ಬ್ಲ್ಯಾಕ್ ಸ್ಟಿಕ್ಕರ್ಸ್ನ ಅಂಟಿಸಿ ಅದ್ರ ಮೇಲೆ ನಾನು ವೈಟ್ ಪೆನ್ಸಿಲ್ನಿಂದ ಮಾರ್ಕರಿಂದ ಬರೆದಿರ್ತೀನಿ. ಅದು ಹೋಗ್ಬಿಟ್ಟದ ಅದು ಕಲರು. ಇದ್ರೊಳಗೆ ಉಪ್ಪು, ಖಾರ ಪುಡಿ, ಮೆಂತ್ಯದಿಟ್ಟು, ಚಟ್ನಿ ಪುಡಿ, ಅದ್ರ ಹಿಂದೆ ಡ್ರೈ ಫ್ರೂಟ್ಸ್ ಜಾರ್ಗಳು, ಅದ್ರ ಹಿಂದೆ ಇರೋದು ಸ್ನ್ಯಾಕ್ಸ್ ಐಟಮ್, ಅಂದರೆ ಟಿಫಿನ್ ಮಾಡುವಂಥದ್ದು, ಕೇಸರಿ ರವೆ, ಸಣ್ಣ ರವೆ, ಆಮೇಲೆ ಪಾಸ್ತಾ, ಆಮೇಲೆ ಬಾಸುಮತಿ ಅಕ್ಕಿ, ಆಮೇಲೆ ಶಾವ್ಗೆ ಉಪ್ಪಿಟ್ಟಿಗೆ ಶಾವ್ಗಿನ, ಅದೆಲ್ಲ ಹಿಂದಿಂದ ಲೈನ್ ಒಳಗವ. ಹೆಣ್ಮಕ್ಳು ಆಲ್ಮೋಸ್ಟ್ ಟೈಮ್ನ ನಾವು ಕಿಚನ್ ಒಳಗೆ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಲ್ಲ. ಸೊ ನೀಟಾಗಿ ಆರ್ಗನೈಸಾಗಿ ಇಟ್ಕೊಂಡಿದ್ವಿ ಅಂದರೆ ನಾವು ಕೆಲಸ ಮಾಡಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಅದೊಂಥರ ಸೆಲ್ಫ್ ಮೋಟಿವೇಶನ್ ಇದ್ದಂಗೆ ಭಾಳ ಖುಷಿ ಅನ್ನಿಸ್ತದೆ. ನಾ ಈ ಮನೆಯೋಗಿದ್ದಾಗ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಏನೇ ಕ್ರಾಫ್ಟ್ ಮಾಡಿದ್ರೂ ನಾನು ಅಡುಗೆ ಮನೆಗೆ ಕೂತ್ಕೊಂಡೆ ನಾನು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅಷ್ಟು ಫೇವ್ರೇಟ್ ನನಗೆ ಈ ಪ್ಲೇಸು. ಈ ಪಿಂಕು ಡ್ರಾ ಒಳಗೆ ಸಣ್ಣ ಸಣ್ಣ ಐಟಮ್ಮು, ಕ್ಲಿಪ್ಸು, ಆಮೇಲೆ ರಬ್ಬರ್ ಬ್ಯಾಂಡು, ಅಡುಗೆ ಮನೆಯೊಳಗೆ ಯೂಸ್ ಆಗುವಂಥದ್ದು ಸಣ್ಣ ಐಟಮ್ಗಳು. ರಬ್ಬರ್ ಬ್ಯಾಂಡ್ ಅಂತೂ ಬೇಕೇ ಬೇಕು ಎಲ್ಲ ಕವರ್ಗಳಿಗೆ ಹಾಕೋಕ್ಕೆ. ಕ್ಲಿಪ್ಪು, ಆಮೇಲೆ ಕೆಲವೊಂದು ಟ್ಯಾಬ್ಲೆಟು ಮರ್ತು ಹೋಗ್ತೀನಿ ಅಂಥೇಳಿ ಅಲ್ಲೇ ಇಟ್ಕೊಂಡಿರ್ತಿದ್ದೆ. ಆಮೇಲೆ ಕಾಯಿನು, ಆಮೇಲೆ ಚಿಲ್ಲರ್, ಅದೆಲ್ಲ ನಾನು ಅಲ್ಲೇ ಇಟ್ಕೊಂಡಿರ್ತಿದ್ದೆ. ಅದ್ರ ಮೇಲೆ ಒಂದು ಸಣ್ಣ ಕ್ಲಾಕು, ಆಮೇಲೆ
ಸಣ್ಣ ಸಣ್ಣ ಗ್ಲಾಸ್ ಐಟಮ್ಗಳು ಏನೇ ಇದ್ದರೂ ನಾನು ಒಕ್ಕಡ್ತಿರ್ಲಿಲ್ಲ. ಹಾಗೆ ಇಟ್ಕೊಂಡಿರ್ತೀವಿ. ಅದರೊಳಗೆ ಏನಾದರೂ ನೀರು ಹಾಕಿ ಪ್ಲ್ಯಾಂಟ್ ಹಾಕ್ಬೋದು ಅಂಥೇಳಿ. ಸ್ವಲ್ಪ ಪ್ಲಾಸ್ಟಿಕ್ಕನ್ನು ಕಮ್ಮಿ ಯೂಸ್ ಮಾಡಬೇಕು ಅಂತಂದರೆ ಸ್ಟೀಲು ಇಲ್ಲ ಗ್ಲಾಸ್ ಐಟಮು. ಕೆಲವೊಂದು ಐಟಮ್ಮು ಗ್ಲಾಸಿಂದು ಸ್ಟೀಲಿಂದು ಸಿಗೋದೇ ಇಲ್ಲ, ಈ ಥರ ಪ್ಲಾಸ್ಟಿಕ್ಕೇ ಸಿಗೋದು. ಇದ್ರೊಳಗೆ ಗ್ಲಾಸಿಂದು ಬರೋದೇ ಇಲ್ಲ. ನಾನು ಒಂದು ಸಲ ತರಿಸಿ ಮತ್ತೆ ವಾಪಸ್ ಕಳಿಸಿ ಅದು 2ನೇ ಸಲ ಬಂದರೂ ಕೂಡ ಇದೇ ಥರ ಪ್ಲಾಸ್ಟಿಕ್ದೇ ಇತ್ತು. ಬಟ್ ಚಲೋ ಅದ ಅಂತ ಹೇಳಿ ಅದನ್ನು ಯೂಸ್ ಮಾಡ್ತೀನಿ. ಅದ್ರೊಳಗೆ ಏಲಕ್ಕಿ, ಲವಂಗ, ಚಕ್ಕೆ, ಎಲೆ ಆ ಥರದ್ದೆಲ್ಲ ಹಾಕಿಟ್ಟಿರ್ತೀನಿ. ಕೆಳಗಡೆ ಬಂದರೆ ಈ ಸ್ಟೀಲಿನ ರ್ಯಾಕ್ ಒಳಗೆ ಈರುಳ್ಳಿ, ಆಮೇಲೆ ಪೊಟ್ಯಾಟೊ ಅದೆಲ್ಲ ಹಾಕಿಟ್ಟಿರ್ತೀನಿ. 2ನೇದ್ರೊಳಗೆ ಕಿಚನ್ ಟವಲ್ಸು, ಆಮೇಲೆ ರೀಯೂಸಬಲ್ಲು ಟಿಶ್ಯೂ ಪೇಪರ್ನ ನಾನು ಇವಾಗಲೂ ಯೂಸ್ ಮಾಡ್ತೀನಿ. ಇದನ್ನು ಭಾಳ ಚಲೋ ಅದ. ಅದಾದಮೇಲೆ ಕೆಳಗಡೆ ರ್ಯಾಕ್ ಒಳಗೆ ಸ್ನ್ಯಾಕ್ಸ್ ಐಟಮು, ಬಿಸ್ಕೆಟು, ಚಾಕ್ಲೇಟು, ಆಮೇಲೆ ಬೇಕ್ರಿ ಐಟಮು ಆ ಥರದನ್ನೆಲ್ಲ ಆ ಕೆಳಗಡೆ ಒಳಗಷ್ಟೇ ಇಟ್ಕೊತಿದ್ದೆ. ಈ ಡಸ್ಟ್ಬಿನ್ ಏನದಲ್ಲ, ದೇವರದ್ದು ಹೂವು, ಆಮೇಲೆ ಗೆಜ್ಜೆ ವಸ್ತ್ರ, ನಿರ್ಮಾಲ್ಯ ತೆಗಿಲಿಕ್ಕಂತಲೇ ಆ ಡಸ್ಟ್ಬಿನ್ನ ಯೂಸ್ ಮಾಡ್ತಿದ್ದೆ, ಬೇರೆ ಯಾವುದಕ್ಕೂ ಯೂಸ್ ಮಾಡ್ತಿರಲಿಲ್ಲ. ಇಲ್ಲಿ ಬಂದು ಈ ಚೇರ್ ಒಂದು ಇಟ್ಕೊಂಡಿದ್ದೆ. ಈ ಚೇರ್ ನನಗೆ ಯಾಕೆ ಯೂಸ್ ಆಗ್ತಿತ್ತು ಅಂದರೆ, ನಡುವೆ ನನಗೆ ಹಿಂಬ ನೋವಾಗಿತ್ತು, ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ಆಗ್ತಿರಲಿಲ್ಲ. ಅವಾಗ ತೊಗೊಂಡಿರೋವಂಥ ಚೇರ್ ಇದು. ಅಂದರೆ ಎಲ್ಲ ಹೈಟ್ನವ್ರಿಗೂ ಯೂಸ್ ಆಗ್ತಿತ್ತು. ಗಿಡ್ಡ ಟಾಲ್ ಇದ್ರೂ ಗಿಡ್ಡಕ್ಕಿದ್ರೂ ನಡೀತಿತ್ತು, ಅಡ್ಜಸ್ಟಬಲ್ ಇತ್ತು, ರೊಟೇಟು ಆಗ್ತಿತ್ತಲ್ಲ. ಹಾಗಾಗಿ ಇದು ಅಡುಗೆ ಮನೆಗೆ ಸೂಟ್ ಆಗ್ತದೆ ಅಂಥೇಳಿ ಇದನ್ನು ತೊಗೊಂಡಿದ್ದು. ನನಗೆ ಭಾಳ ಇಷ್ಟ ಆಯಿತು. ಮನೆಗೆ ಭಾಳ ಕರೆಕ್ಟಾಗಿ ಸೂಟ್ ಆಗಿತ್ತಿದು. ಆಮೇಲೆ ಈ ಸೆಕ್ಷನಿಗೆ ಬಂದರೆ ಇದು ದೇವ್ರ ಮನೆ ಸಾಮಾನುಗಳೇನವ ಅವನ್ನಷ್ಟೇ ಇಟ್ಕೊತಿದ್ದೆ. ಅಂದರೆ ಅದ್ರ ಇಟ್ಕೊಂಡಿರೋದು ಯಾಕೆ ಅಂತಂದರೆ, ಗಡ್ಡಿಪಟ್ಟಣ ಗೀರಿ ಹಾಕ್ತೀವಲ್ಲ, ಅದು ಅಲ್ಲಲ್ಲೇ ಕಲ್ಲಿ ಆಗಿ ಇಲ್ಲ ಸುಟ್ಟದ ಕಲ್ಲಿ ಥರ ಆಗ್ತಿತ್ತಂತ ಆ ಗಾಜಿನ ಬೌಲ್ ಮಾಡಿದ್ದೆ. ಆ ಚಿಮಟ ಯಾಕೆ ಯೂಸ್ ಮಾಡ್ತಿದ್ದೆ ಅಂದರೆ, ಬತ್ತಿ ಪೋಣಿಸ್ಲಿಕ್ಕೆ ಕೆಲವೊಂದು ಸಲ ಆ ಲವಂಗದಾಗ ಹೋಗೋದೇ ಇಲ್ಲ ಬತ್ತಿ, ಹೋಗಲಿಕ್ಕೆ ತೆಗಿಲಿಕ್ಕೆ ಅದನ್ನು ಯೂಸ್ ಮಾಡ್ತಿದ್ದೆ. ಅದನ್ನು ಇಲ್ಲಿ ಎಣ್ಣೆ, ತುಪ್ಪ, ರಂಗೋಲಿ, ಹೂಬತ್ತಿ, ಗೆಜ್ಜೆ ವಸ್ತ್ರ, ಆಮೇಲೆ ದೇವ್ರ ಮನೆಗೆ ಯೂಸ್ ಮಾಡುವಂಥ ಬಟ್ಟೆಗಳು, ದೇವ್ರ ವಸ್ತ್ರ ಇರ್ತಿತ್ತಲ್ಲ ಅದನ್ನೆಲ್ಲ ಸಪ್ರೇಟಾಗೆ ಇಟ್ಕೊಂಡಿರ್ತಿದ್ದೆ. ಆಮೇಲೆ ಇದು ಊದಿನ ಕಡ್ಡಿ ಚುಚ್ಚೋ ಸ್ಟ್ಯಾಂಡು, ಇದರದ್ದು ವಿಡಿಯೋ ಇಲ್ಲ, ಬೇಕು ಅಂದರೆ ಕಮೆಂಟ್ ಮಾಡಿರಿ, ಮುಂದಿನ ವೀಡಿಯೋದಾಗ ನಾನು ಅದನ್ನು ಶೇರ್ ಮಾಡ್ತೀನಿ. ಅದನ್ನು ಹ್ಯಾಂಡ್ ಮೇಡ್ ಮಾಡಿರೋದು ಅದನ್ನು. ಅದಾದಮೇಲೆ ಇಲ್ಲೊಂದು ರೊಟೇಟ್ ಟ್ರೇ ಇಟ್ಕೊಂಡಿದ್ದೆ. ಭಾಳ ರೇರಾಗಿ ಯೂಸ್ ಮಾಡ್ತಿದ್ದೆ ಟಿಶ್ಯೂ ಪೇಪರ್ನ ನಾನು. ಆಮೇಲೆ ಇಂಡೋರ್ ಪ್ಲ್ಯಾಂಟ್ಸ್ ಭಾಳ ಇಟ್ಟಿದ್ದೆ ಮನೆಯೊಳಗೆಲ್ಲ. ಇಂಡೋರ್ ಪ್ಲ್ಯಾಂಟ್ಸ್ ಭಾಳ ಇದ್ದವು. ಆಮೇಲೆ ಒಂದು OTG ಮಿಕ್ಸರು, ಆಮೇಲೆ ವಾಟ್ರ್ ಹೀಟರು. ಇದು ಚಾಪ್ ಬೋರ್ಡ್ ಏನದಲ್ಲ, ಇದು ಹಳೆಯದು. ನಮ್ಮಮ್ಮ ಮದುವೆಯಾಗಿ ಹೊಸ್ದಾಗಿ ತೊಗೊಂಡಿದ್ರಂತ. ಅದು ಹಳೇದಾಗಿ ಎಲ್ಲೋ ಹಿಂದಕ್ಕೆ ಹಾಕಿದ್ರು. ಅದನ್ನು ನಾನು ಪೇಂಟ್ ಮಾಡಿ ಅದನ್ನ ರೀಕ್ರಿಯೇಟ್ ಮಾಡೀನಿ. ಅದು ಹ್ಯಾಂಗ್ ಮಾಡೋಕ್ಕೆ ಚೆನ್ನಾಗಿರ್ತದೆ ಅಂತ ಹೇಳಿ ಒಂದು ಮನಿ ಪ್ಲ್ಯಾಂಟ್ನ ಇಲ್ಲಿ ಇಟ್ಕೊಂಡೀನಿ. ನಮ್ಮ ಮನೆಯೊಳಗೆ ಸುಮಾರು ಕಡೆ ಮಣ್ಣಿನೊಳಗೂ ಆಮೇಲೆ ನೀರಿನೊಳಗೂ ಮನಿ ಪ್ಲ್ಯಾಂಟ್ ಹಾಕಿ ಹಚ್ಚಿಟ್ಟಿರ್ತೀನಿ. ಇದು ಮಣ್ಣಿನದೊಳಗೆ ಹಚ್ಚಿಟ್ಟಿರೋದು. ಕೆಳಗಡೆ ಬಾಟ್ಲೊಳಗೆ ಹಾಕಿಟ್ಟೀನಿ. ವೇಸ್ಟ್ ಬಾಟ್ಲ್ಗಳಿದ್ರೆ ಆದಷ್ಟು ಗಾಜಿನ ಬಾಟ್ಲೊಳಗೆ ಹಾಕಿಟ್ಕೊಂಡಿರ್ತಿದ್ದೆ, ಪ್ಲಾಸ್ಟಿಕ್ ಒಳಗೆ ಹಾಕಿಟ್ಟಿರ್ತಿರ್ಲಿಲ್ಲ. ಆಮೇಲೆ ಆಯಿಲು, ಆಮೇಲೆ ತುಪ್ಪ, ಉಪ್ಪಿನಕಾಯಿ. ಈ ಆಯಿಲ್ ಬಾಟಲು ದೋಸೆ ಪಡ್ಡುಗಳಿಗೆ ಹಾಕ್ಲಿಕ್ಕೆ ಈಸಿ ಆಗ್ತದೆ ಅಂತ ಹೇಳಿ ಅದರೊಳಗೆ ಈ ರೊಟೇಟ್ ಟ್ರೇ ಒಳಗೆ ನಾನು ಹಾಕಿಟ್ಕೊಂಡೀನಿ. ಹಳೆ ಚಾಪ್ ಬೋರ್ಡ್ ಥರನೇ ಕೇಕ್ ಕಟ್ಟಾದಮೇಲೆ ಕೆಳಗಡೆ ಒಂದು ದಪ್ಪಂದು ಕಾರ್ಡ್ ಶೀಟ್ ಉಳಿತದಲ್ಲ, ಅದಕ್ಕೆ ನಾನು ಟಿಶ್ಯೂ ಪೇಪರ್ ಅಂಟಿಸಿ ಪೇಂಟ್ ಮಾಡಿ ಈ ಥರ ವಾಲಿಗೆ ಡೆಕೋರ್ ಪೀಸಾಗಿ ಹ್ಯಾಂಗ್ ಮಾಡೀನಿ. ರೌಂಡ್ ಅಂತ ಕಾಣಿಸ್ತದಲ್ಲ ಅದೇನೆ. ಈ ಕಾರ್ನರ್ನ ಕ್ರಿಯೇಟ್ ಮಾಡಿದ್ದು ಹೆಂಗಂದರೆ, ಬಾಳೆಕಂಬ ಚುಚ್ಲಿಕ್ಕೆ ಸ್ಟ್ಯಾಂಡ್ ಇರ್ತದಲ್ಲ, ಆ ಸ್ಟ್ಯಾಂಡ್ ಮೇಲೆ ಹಳೆ ಚಾಪರ್ನ ಇಟ್ಟು ಸೌಟು, ಇಕ್ಕಳ, ಆಮೇಲೆ ಲೈಟರ್ನೆಲ್ಲ ಹಾಕಿಡೋಕ್ಕೊಂದು ಕಾರ್ನರ್ ಕ್ರಿಯೇಟ್ ಮಾಡಿದ್ದೆ. ಇದಿಷ್ಟು ಜಾಗನೂ ನಾನು ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ನಾನು ಜಾಸ್ತಿ ಜಾಗ ಇಟ್ಕೊಂಡೀನಿ. ಚಾಪ್ ಮಾಡಲಿಕ್ಕೆ, ಅಡುಗೆ ಮಾಡೋಕ್ಕೆ ಎಷ್ಟೊಂದು ಜಾಗ ಬೇಕಾಗ್ತದೆ ಹೆಣ್ಮಕ್ಳಿಗೆ. ಹಾಗಾಗಿ ಅದಿಷ್ಟು ಜಾಗನೂ ಫ್ರೀಯಾಗಿ ಇಟ್ಕೊಂಡೀನಿ. ವಾಟ್ರ್ ಫಿಲ್ಟರು, ಅದರ ಕೆಳಗಡೆ ಸಿಂಕಲ್ಲಿ ಆಮೇಲೆ ಹ್ಯಾಂಡ್ ವಾಶು, ವಿಮ್ ಲಿಕ್ವಿಡನ್ನು ಯಾವಾಗಲೂ ನೀರು ಮಿಕ್ಸ್ ಮಾಡಿ ಯಾವಾಗಲೂ ಇಟ್ಕೊಂಡಿರ್ತಿದ್ದೆ ನಾನು, ಯಾಕಂದರೆ ಕ್ಲೀನಿಂಗಿಗೆ ಈಸಿ ಆಗಲಿ ಅಂತ ಹೇಳಿ. ಆಮೇಲೆ ಗ್ಯಾಸ್ ಕಟ್ಟಿ ಕೆಳಗೆ ಬಂದರೆ ಜಾರು, ಪ್ಲೇಟ್ಸು, ಟಿಫಿನು, ಊಟದ ಪ್ಲೇಟ್ಸ್ಗಳೆಲ್ಲ, ಆಮೇಲೆ ಅಡುಗೆ ಮಾಡುವಂಥ ಬೊಗಣೆಗಳೆಲ್ಲ, ಕುಕ್ಕರು, ಆಮೇಲೆ ಅಲ್ಯೂಮಿನಿಯಂ ಬೊಗಣೆಗಳು, ಆಮೇಲೆ ತವಾ, ಟ್ರೇಗಳು, ಅದನ್ನೆಲ್ಲ ಈ ಕೆಳಗಡೆ ಫಸ್ಟ್ ರೋ ಒಳಗೆ ನಾನು ಇಟ್ಕೊಂಡಿದ್ದೆ. ಅದ್ರ ಕೆಳಗಡೆ ಬಂದರೆ ಪ್ಲಾಸ್ಟಿಕ್ ಕವರ್ಗಳನ್ನೆಲ್ಲ ಒಂದು ಬ್ಯಾಗ್ ಒಳಗೆ ಹಾಕಿ ಇಟ್ಟಿದ್ದೆ. ಆಮೇಲೆ ತರಕಾರಿಗೆ ತೊಗೊಂಡೋಗುವಂಥ ಬ್ಯಾಗ್ಗಳು, ಡಸ್ಟ್ಬಿನ್ನಿಗೆ, ಆಮೇಲೆ ಮನೆಗೆ ತರಕಾರಿಗೆ ಬೇಕಾಗ್ತವೆ ಎಷ್ಟೊಂದು ಕವರ್ಗಳನ್ನೆಲ್ಲ ಆ ಥರ ಒಂದು ಬ್ಯಾಗ್ ಒಳಗೆ ಹಾಕಿ ಸ್ಟೋರ್ ಮಾಡಿದ್ದೆ. ಇವೆಲ್ಲ ಎಕ್ಸ್ಟ್ರಾ ಬಾಸ್ಕೆಟು, ಅಲ್ಯೂಮಿನಿಯಂ ಫೈಲು, ಆಮೇಲೆ ಬಟರ್ ಪೇಪರ್ ಆ ಥರದ್ದು. ಇದು 2 ಬಾಸ್ಕೆಟ್ ಅವಲ್ಲ, ಇದು ತರಕಾರಿ ಬಂಡಿ ಒಳಗೆ ಸಿಗ್ತವೆ ಇವು. ಹಾಗಾಗಿ ನನ್ನ ತಮ್ಮ ತಂದುಕೊಟ್ಟಿದ್ದ. ಅದರೊಳಗೆ ನಾನು ಎಕ್ಸ್ಟ್ರಾ
ಟಿಫಿನ್ ಬಾಕ್ಸು, ಪ್ಲಾಸ್ಟಿಕ್ ಬಾಕ್ಸು, ಫ್ರಿಜ್ನಾಗ ಇಡೋವಂಥದ್ದು ಅದನ್ನು ಎಕ್ಸ್ಟ್ರಾ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೆ. ಲಾಸ್ಟಿಗೆ ಭಾಳ ರೇರಾಗಿ ಯೂಸ್ ಮಾಡೋವಂಥದ್ದು ಯೂಸ್ ಮಾಡ್ತಿದ್ದೆ, ಬಟ್ ಭಾಳ ರೇರಾಗಿ ಯೂಸ್ ಮಾಡೋವಂಥ ಸಾಮಾನೆಲ್ಲ ಅಲ್ಲಿ ಮೂಲೆಗೆ ಇಟ್ಕೊಂಡಿದ್ದೆ. ಇವೆರಡು ಅಕ್ಕಿ ಆಮೇಲೆ ಹಿಟ್ಟಿಂದು ಬಾಕ್ಸು. ಇದು ಸ್ಟೀಲಿಂದು ಆ ಥರದ್ದೆಲ್ಲ ಸಿಗಲ್ಲ, ಹಾಗಾಗಿ ನಾನು ಕೆಲವೊಂದು ಪ್ಲಾಸ್ಟಿಕ್ಕೇ ಸಿಗೋದ್ರಿಂದ ಸ್ಟೋರ್ ಮಾಡೋಕ್ಕೆ ಏನಾದರೂ ಒಂದು ಬೇಕೇ ಬೇಕು. ಹಾಗಾಗಿ ಈ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಡಬ್ಬಿನೇ ಯೂಸ್ ಮಾಡಿದ್ದೆ ಹಿಟ್ಟಿಗೆ. ಗೋಧಿ ಹಿಟ್ಟು, ಜೋಳದ ಹಿಟ್ಟು, ಅಕ್ಕಿ, ಆಮೇಲೆ ಎಕ್ಸ್ಟ್ರಾ ಗ್ರಾಸರಿ ಇರ್ತಿತ್ತಲ್ಲ ಹೆಚ್ಚಿಗೆ, ಅದನ್ನು ಲಾಸ್ಟಿಗೆ ಇಟ್ಕೊಂಡಿರ್ತಿದ್ದೆ. ಇದಿಷ್ಟು ನನ್ನ ಅಡುಗೆ ಮನೆ ಏರಿಯಾ. ಇಲ್ಲಿ ಸಿಂಕ್ ಕೆಳಗೆ ಬಂದರೆ ಕ್ಲೀನಿಂಗ್ ಏನೇನು ಐಟಮ್ ಅವಲ್ಲ ಇಲ್ಲೇ ಧೂಳ ತೆಗೆಯೋದು, ಆಮೇಲೆ ಎಕ್ಸ್ಟ್ರಾ ಲಿಕ್ವಿಡು, ಸೋಪು, ಪಾತ್ರೆ ತಿಕ್ಕ ಸೋಪು, ಕ್ಲೀನಿಂಗು, ಬ್ರಷ್ಗಳನ್ನೆಲ್ಲ ನಾನು ಈ ಸಿಂಕ್ ಕೆಳಗೆ ಆರ್ಗನೈಸ್ ಆಗಿ ಇಟ್ಕೊಂಡಿದ್ದೆ. ಇದು ನನ್ನ ಅಡುಗೆ ಮನೆ ಓವರಾಲು ವ್ಯೂ ಹಿಂಗಿತ್ತು. ಭಾಳ ದೊಡ್ಡದಿತ್ತು, ಭಾಳ ಅನುಕೂಲನೂ ಇತ್ತು. ನಾನು ಹೆಂಗೆ ಡೆಕೋರ್ ಮಾಡಿದ್ರು ಹಾಗೆ ಹೊಂದುತ್ತಿತ್ತು ಆ ಮನೆಗೆ. ನನಗೆ ಭಾಳ ಇಷ್ಟ ಆದಂಥ ಮನೆ ಇದು. ನಮ್ಮ ಫೇವ್ರೇಟ್ ಮನೆ ಇದು. ಈ ಮನೆಯೊಳಗೆ ಭಾಳ ಅಂದರೆ ಭಾಳ ಮೆಮೊರೀಸ್ ಅವ. ಭಾಳ ಮೆಮೊರೀಸ್ ಕ್ರಿಯೇಟ್ ಆಗ್ಯಾವ. ಅದನ್ನ ಹೇಳೋಕ್ಕಾಗಲ್ಲ, ಅಷ್ಟು ಮೆಮೊರೀಸ್ ಅವ. ನನಗೆ ಭಾಳ ಇಷ್ಟ ಆದ, ಎಷ್ಟು ಹೇಳಿದ್ರೂ ಸಾಲದು ಈ ಮನೆ ಬಗ್ಗೆ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು, ಯಾವ ಜಾಗ ಇಷ್ಟ ಆಯಿತು, ಯಾವ ಐಟಮ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ಹೇಳ್ರಿ. ಎಷ್ಟೊಂದು ಐಟಮ್ಗಳನ್ನ ನಾನು ಹ್ಯಾಂಡ್ಮೇಡ್ ಅಂದರೆ ನಾನು ಮನೆಯೊಳಗೆ ಮಾಡಿರೋಂಥವವ, ಕೆಲವೊಂದು ಅಂಗಡಿಯಿಂದ ತೊಗೊಂಡಿರೋಂಥವವ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಬಾಯ್.